ನನಗೆ ಅರ್ಥ ಆಗ್ತಿಲ್ಲ. ನನಗೆ ಯಾಕೆ ಮುತ್ತು ಕೊಟ್ಲಿ ಇವಳು? ಕೇಳ್ತೀನಿ. ಏನೋ ಕುಡ್ಕೊಂಡ್ ಬಂದಿದ್ಯಾ? ದೂರ ಹೋಗೋ ವಾಸನೆ ಬರ್ತಿದೆ. ಅಬ್ಬಾ, ಕುಡ್ದು ಬಂದ್ರೆ ವಾಸನೆ ಬರುತ್ತೆ. ವಾಷಿಂಗ್ ಮಿಷಿನ್ ಬರುತ್ತಾ? ಬಾಯ್ಲಿ. ಯಾಕೋ ಬಂದೆ ಇಲ್ಲಿಗೆ? ಹೌದು, ಯಾಕೆ ಬಂದೆ? ನಾನು ಹೋಗ್ತೀನಿ. ಐ ವಾಂಟ್ ಟು ಕ್ಲಾರಿಫಿಕೇಶನ್. ಕಾಲೇಜಲ್ಲಿ ಎಲ್ರ ಮುಂದೆ ಮುತ್ತಿ ಹಾಕೊಟ್ಟೆ, ಎಲ್ರ ಮುಂದೆ ಐ ಲವ್ ಯು ಅಂತ ಯಾಕೆ ಹೇಳ್ದೆ? ಈಗ್ಲೇ ಹೇಳು, ಯಾಕೆ ಮಾತಾಡ್ತಿಲ್ಲ? ನೀನ್ ಇಲ್ಲಿಗೆ ಮುತ್ತು ಕೊಟ್ರೆ ಇಲ್ಯಾಕೆ ಡವ ಡವ ಅಂತಿದೆ? ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ರು ಮುತ್ತು ಕೊಟ್ಟಿದ್ರು ಕಣ. ಯಾವತ್ತು ಫೀಲಿಂಗೇ ಬರ್ಲಿಲ್ಲ. ಈ ಹೊಸ ಫೀಲಿಂಗ್ ಏನೇ? ಮಾತಾಡು. ಲೋ ಮುದ್ದು, ಮುತ್ಕೊಟ್ಟು ಹೇಳಿದ್ರು ನಿನಗೆ ಅರ್ಥ ಆಗ್ಲಿಲ್ವಾ? ನೀನಂದ್ರೆ ನನಗೆ ಇಷ್ಟ ಕಣೋ, ಪ್ರೀತಿ. ಅದೇ ಯಾಕೆ? ಏನೋ ಗೊತ್ತಿಲ್ಲ, ನನ್ಗಂತೂ ನೀನ್ ಇಷ್ಟ ಆಗಿದ್ಯಾ. ನಿನಗೆ ಹುಟ್ಟಿದ್ರೆ ಸರಿ ಹೋಗ್ಬಿಡುತ್ತಾ? ಚಿಕ್ಕ ವಯಸ್ಸಿಂದ ಜೊತೆಲೆ ತಿರುಗಿದೀವಿ. ಪ್ರೀತಿ ಹುಟ್ಟಿತ್ತಾ? ಜೊತೆಲಿ ಊಟ ಮಾಡಿದೀವಿ. ಪ್ರೀತಿ ಹುಟ್ಟಿತ್ತಾ? ಜೊತೆಲಿ ಓದಿದೀವಿ. ಪ್ರೀತಿ ಹುಟ್ಟಿತ್ತಾ? ಆಗ ಹುಟ್ಟದೇ ಇರೋದು ಕಾಲೇಜಲ್ಲಿ ಎಲ್ರ ಮುಂದೆ ಮುತ್ತು ಕೊಟ್ಬಿಟ್ರೆ ಪ್ರೀತಿ ಹುಟ್ಬಿಡುತ್ತಾ? ಹುಟ್ಬಿಡ್ತು ಕಣ. ಇದೇನೆ ನೀನ್ ಹೇಳ್ತಾ ಇದ್ರೆ ನನ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ನೀನ್ ಏನ್ ಮಾಡಿದ್ಯೋ ಗೊತ್ತಿಲ್ಲ, ನನಗೇನಾಗಿದೋ ಗೊತ್ತಿಲ್ಲ. ನೀನಿದ್ರೆ ನಗ್ತಿರ್ತೀನಿ. ನಿನ್ ಜೊತೆಲಿ 1 ದಿವಸ ಇದ್ರೆ 100 ದಿವಸ ಇದ್ದಂಗಿರುತ್ತೆ. ನಿನ್ ಮುಂದೆ ಈ ತರ ನಿಲ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ಹೇಳ್ತಿದ್ರೆ ಗುಂಡಿಗೆ ಜೋರಾಗಿ ಹೊಡ್ಕೋತಾ ಇದೆ ಕಣ. ಉಸಿರು ಕಡ್ದಂಗ ಆಗ್ತಿದೆ. ನೀನ್ ಈ ತರ ಹತ್ರ ಬಂದ್ರೆ ದೇವಸ್ಥಾನದ ಮುಂದೆ ತಮಟೆ ಬಡಿಯೋ ತರ ಇದೆ. ನೀನ್ ಹೇಳಿದ್ದರನ್ನ 82 ಸಲ ಹೊಡ್ಕೊಳ್ಳೋ ಗುಂಡಿಗೆ 182 ಸಲ ಹೊಡ್ಕೋತಾ ಇದೆ ಕಣ. ಈ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಬಂದ್ ಸತ್ರ ಮರ್ಯಾದೆ ಹೋಗುತ್ತಾ? ನೀನ್ ಈ ತರ ದೂರ ಇದ್ರು ಹಾರ್ಟ್ ಅಟ್ಯಾಕ್ ಬಂದ್ ಹೋಗೋ ತರ ಇದ್ದೀನಿ. ನಮಸ್ತೆ ಅಮ್ಮ. ನಮಸ್ತೆ. ಕೂತ್ಕೊಳ್ಳಿ ಅಮ್ಮ. ನಿಮ್ ಊರ ಅಭಿವೃದ್ಧಿಗೋಸ್ಕರ ಗೌರ್ಮೆಂಟ್ ಫಂಡ್ ಅನ್ನ ಸ್ಯಾಂಕ್ಷನ್ ಮಾಡಿದೆ. ನೆಕ್ಸ್ಟ್ ವೀಕ್ ಇಂದ ನೀವು ಕೆಲಸನ ಶುರು ಮಾಡಬಹುದು. ತುಂಬಾ ಸಂತೋಷ ಆಗ್ತಿದ್ಯಪ್ಪ. ನೀನು ಮಾಡಿರೋ ಸಹಾಯಕ್ಕೆ ನಮ್ಮೂರ್ ಯಾವಾಗ್ಲೂ ಋಣಿಯಾಗಿರತ್ತೆ. ಇದೇ ವಿಚಾರ ಆಗಿದ್ರೆ ಆಫೀಸಿಗೆ ಬರ್ಬೋದಿತ್ತಲ್ಲ. ಮೊನ್ನೆ ನಮ್ಮ ಮಗ ನಿಮ್ ಮನೆಗ್ ಬಂದಾಗ ನಿಮ್ ಮಗಳು ನೋಡಿದಾನೆ. ಅವನಿಗೆ ಇಷ್ಟ ಕೂಡ ಆಗಿದ್ದಾಳೆ. ನಿಮ್ಗೆ ಯಾವ್ದಾದ್ರು ಅಭ್ಯಂತರ ಇಲ್ಲ ಅಂದ್ರೆ ನಿಮ್ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಕಳ್ಸೋದಕ್ಕೆ ನೀವು ಒಪ್ಕೊಂಡ್ರೆ ನಮ್ಗೆ ಮಗಳಿಲ್ಲ ನೋವು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ನಾನೇ ನಿಮ್ಮನ್ ಕೇಳೋಣ ಅನ್ಕೊಂಡೆ, ಆದ್ರೆ ನೀವೇನ್ ಅನ್ಕೋತಿರೋ ಅಂತ ಕೇಳಲಿಲ್ಲ. ಇಲ್ಲ ಅನ್ಕೊಳೋದು ಏನಿದ್ಯಮ್ಮ, ನಿಮ್ ಮನೆ ಅಳಿ ಆಗೋದು ನನ್ ಮಗನ ಅದೃಷ್ಟ. ಖಂಡಿತ ಇಲ್ಲ, ನನ್ನ ಮಗಳೇ ಅದೃಷ್ಟವಂತೆ. ಹುಡುಗಿನ್ ಕೂಡ ಒಂದ್ ಮಾತ್ ಕೇಳಿದ್ರೆ ಆ ಕೆಲ್ಸ ಕೂಡ ಮುಗ್ದಿದ್ಯಮ್ಮ. ನನ್ ಮಗಳು ಕೂಡ ಇಷ್ಟ ಅಂತಾನೆ ಹೇಳಿದಾಳೆ. ನಾನು ಮಾತು ಕೊಡ್ತಾ ಇದ್ದೀನಿ. ಹಲೋ, ಏನ್ ಮಾಡ್ತಿದ್ಯೋ? ಏನಿಲ್ಲ ಕಣ, ಸೊಂಡಿಗೆ ತಿಂತ ಟಿವಿ ನೋಡ್ತಾ ಇದ್ದೆ. ನೀನೇನ್ ಮಾಡ್ತಿದೀಯ? ಮನೇಲಿ ಅಮ್ಮ, ಪುಷ್ಪ, ದಾಸಣ್ಣ ಯಾರೂ ಇಲ್ಲ. ಶಬ್ದ ಮಾಡ್ದೆ ಕೂತಿದ್ದೀನಿ. ಶಬ್ದ ಇಲ್ದೆ ಕೂತ್ಕೊಂಡ್ರೆ ಟಿವಿ ಏನ್ ಮಾಡಿದ್ರೆ ಅದೇ ಶಬ್ದ ಮಾಡ್ತಲ್ವೇನೆ?
ಮನೇಲಿ ಅಮ್ಮ ಪುಷ್ಪ ದಾಸಣ್ಣ ಇಲ್ವಲ್ಲ, ಟಿವಿ ಯಾಕೋ ನೋಡ್ಲಿ. ಹಾಗಿದ್ರೆ ಓದ್ಕೋಬೋದಲ್ವೇನೆ? ಲೋ ದಡ್ಡ, ಮನೇಲಿ ಅಮ್ಮ ಪುಷ್ಪ ದಾಸಣ್ಣ ಇಲ್ಲ ಅಂದ್ರೆ ಅರ್ಥ ಆಗ್ತಿಲ್ವಾ? ನೀನ್ ಮನೇಲಿ ಅಮ್ಮ ದಾಸಣ್ಣ ಪುಷ್ಪ ಇಲ್ಲ ಅಂತಂದ್ರೆ ನನ್ ಮನೆಗ್ ಬಂದು ಪರಕೆ ಇಟ್ಕೊಂಡು ಗುಡಿಸ್ಬೇಕಾ ಹೇಗೆ? ಲೋ ಫೋನ್ ಇಡು. ಇವಳೇನ ಮನೇಲಿ ಅಮ್ಮ ದಾಸಣ್ಣ ಪುಷ್ಪ ಇಲ್ಲ ಅಂತಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಬ್ರೋ, ನಿಮಗ್ ಗೊತ್ತಿಲ್ದಿರೋ ವಿಷಯ ನಾನು ತಿಳ್ಕೊಬೇಕು. ಯಾವ ಬಲ್ಪ? ಇಲ್ಲ, ಕಲ್ತ್ಕೋಬೇಕು. ಜರ್ಗು. ಏನೋ ಯಾಕೆ ಬಂದಿದ್ದು? ಅದು ಮನೇಲಿ ಅಮ್ಮ ದಾಸಣ್ಣ ಪುಷ್ಪ ಇಲ್ಲ ಅಲ್ವಾ? ಏನು ಹತ್ರ ಬರ್ತಿದ್ಯಾ? ಅಂದ್ರೆ ಅದು ಅಮ್ಮ ಪುಷ್ಪ ದಾಸಣ್ಣ ಇಲ್ಲ ಅಲ್ವಾ? ಹಾ, ಅದಕ್ಕೆ ಅಂದ್ರೆ ಅಮ್ಮ ಪುಷ್ಪ ದಾಸಣ್ಣ ಅದು- ಅಮ್ಮವ್ರೇ? ಏನ್ ಸರ್, ಈ ಟೈಮಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ಪಾರ್ಟಿ ಲೇದ ಪುಷ್ಪ? ಇದೆ ಅಮ್ಮವ್ರು ಬಂದಾಗ ಒಳ್ಳೆ ಪಾರ್ಟಿ ಸರಿಯಾಗಿ ಕೊಡ್ತಾರೆ. ಹಸ್ವು ಅಂತ ಬಂದಿದ್ದಾನೆ. ನೀನೇನಕ್ ಮತ್ತೆ ಬಂದೆ? ಏನಿಲ್ಲಮ್ಮ, ನಾನ್ ಮನೆ ಹೋಗೋ ದಾರಿಲಿ ಆ ವೆಂಕಟಮ್ಮನ್ ಮನೆ ಮುಂದೆ ಮಲ್ಗೆ ಹೂ ಬಿಟ್ಟಿದ್ವು, ದಾರ ಕಟ್ಕೊಂಡ್ ತಗೊಂಡ್ ಬಂದಿದೀನಿ. ಮುಡ್ಕೋ, ಚೆನ್ನಾಗ್ ಕಾಣಿಸ್ತೀಯ. ನಾನ್ ಬರ್ತೀನಿ. ಏನೋ ಬುಟ್ ಕಟ್ಟು, ನೀನ್ ಹೋಗಲ್ವಾ? ನಾನು ಹೋಗ್ತೀನಿ ಬಿಡು. ಇನ್ನು ಸ್ವಲ್ಪ ಹೊತ್ತು ನಾಯಿ ಹಿಡ್ಕೊಂಡು ಹೋಗೋರು ಬರ್ತಾರಂತ, ನಿನ್ನೂ ಹಿಡ್ಕೊಂಡು ಹೋಗ್ಬಿಡ್ತಾರೆ. ನೀನ್ ಸ್ವಲ್ಪ ಹುಷಾರಾಗಿರು. ಅರೆ ಹೌದಾ? ಲಾಸ್ಟ್ ಟೈಮ್ ಬಂದಾಗ ನಿನ್ನನ್ ಯಾಕೆ ಬಿಟ್ಟೋದ್ರು? ಅವನಿಗೆ ಬೇಕಾಗಿರೋದನ್ನ ಕೊಟ್ಟು ಬೇಗ ಕಳಿಸಿ. ಮಹಾ, ನೀನ್ ಸೀರೆ ಉಟ್ಕೊಂಡು ಈ ಮಲ್ಲಿಗೆ ಹೂನ ತಲೆಗೆ ಮುಡ್ಕೊಂಡ್ ಅನ್ಕೋ, ಒಂದ್ಸಲ ನೋಡ್ಬೇಕು ಅನಿಸ್ತಾ ಕಣ. ಅನ್ಸುತ್ತೆ. ಯಾಕೆ ಅನ್ಸಲ್ಲ? ಅವತ್ತ ಸೀರೆ ಉಟ್ಕೊಂಡಿದ್ರೆ ಕಣ್ಕೊಂಡ್ ಬಿಟ್ಕೊಂಡ್ ನೋಡ್ತಿದ್ದೆ. ಅವಳು ಸೀರೆ ಕಟ್ಕೊಂಡ್ರೆ ಚೆನ್ನಾಗಿರ್ತಾಳೆ. ಅದೇ ಸೌಂದರ್ಯ ಸೀರೆ ಕಟ್ಕೊಂಡ್ರೆ ನೀನ್ ತರ ಇರುತ್ತೆ ಕಣ. ಏನಂದೆ? ಅದೇ ಹುಡುಗಿರು ಸೀರೆ ಕಟ್ಕೊಂಡ್ರೆ ಚೆನ್ನಾಗಿರ್ತಾರ. ಅದೇ ಸೌಂದರ್ಯ ಸೀರೆ ಉಟ್ಕೊಂಡ್ರೆ ನಿನ್ ತರ ಇರುತ್ತ. ಅಯ್ಯೋ, ಪಟೇಲಮ್ಮ ಅವರು. ಅಮ್ಮ, ಎಲ್ಲಿದ್ಯೆ? ನಾನ್ ನನ್ ಮನೇಲಿದ್ದೀನಿ ಅಮ್ಮ. ಮತ್ತೆ ಮನೆಗ್ ಹೋಗಿ ಸ್ವೀಟ್ ಮಾಡು. ಮಹಾಗೆ ಒಂದು ಸಿಹಿ ಸುದ್ದಿ ಹೇಳ್ಬೇಕು. ಸರಿ ಅಮ್ಮ. ನೀವೆಲ್ಲಿದ್ದೀರಿ ಅಮ್ಮ? ಬರ್ತಾ ಇದೀನಿ ಕಣೆ. ಹೌದಾ? ಆಯ್ತಮ್ಮ. ಸರಿ ಅಮ್ಮ, ಇಡ್ತೀನಮ್ಮ. ಏ ಬಾಲರಾಜು,